ನಡೀರಿ ಅವ್ರ ಊರಿಗೆ ಹೋಗೋಣ. ನಾವು 3 ವರ್ಷದಿಂದ ನೋಡ್ತಾನೇ ಇದ್ದೀವಿ. ಮನೆ ವಿಷಯ ಬಂದರೆ ಸಾಕು ಸೈಲೆಂಟ್ ಆಗ್ತೀವಿ. ಒಂದು ದಿವಸಕ್ಕೂ ಮನೆಗೆ ಫೋನ್ ಮಾಡಿ ಮಾತಾಡ್ಲೂ ಇಲ್ಲ, ಊರ ಕಡೆ ಹೋಗ್ಲೂ ಇಲ್ಲ. ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ನಿಂಗೂ ಗೊತ್ತು. ಮನೆಯವರಿಂದನೇ ದೂರ ಇರ್ತೀಯಾ? ಬರ್ಬೇಡ ಅಂದ್ರು ಯಾಕೆ ಬಂದು ಹಿಂಸೆ ಕೊಡ್ತೀಯಾ? ಅಷ್ಟಕ್ಕೂ ಅಪ್ಪ ಮಗನ ನಡುವೆ ಏನು ನಡೀತು? ಇಲ್ಲಿ ಅವ್ರದೇ ಸರ್ಕಾರ, ಅವ್ರದೇ ಕಾನೂನು. ಯಾರು ಪಾರ್ಥನ? ಹ್ಞೂ, ಅದೇ ಪಾರ್ಥ. ನೀವೆತ್ತಾಡ್ಸಿದ ಪಾರ್ಥ. ನೀವು ಯಾರನ್ನ ಅಣ್ಣ ಅನ್ಕೊತಾ ಇದ್ರೋ ಅದೇ ಅಣ್ಣನ ಮಗ ಪಾರ್ಥ.